ಅದಕ್ಕೆ ನಾ ದಲಿತ ಬಂಧುಗಳಿಗೆ ಹೇಳ್ತಾ ಇದ್ದೀನಿ, ನೀವೆಂದೂ ಅವ್ರ ಅಣ್ಣತಮ್ಮರಾಗೋದಿಲ್ಲ. ಇದು ಅಂಬೇಡ್ಕರ್ ಹೇಳಿದಂತ ಸತ್ಯ ಮಾತಿದು. ಅದಕ್ಕೆ ಈ ದೇಶ ಸುರಕ್ಷಿತ ಇರ್ಬೇಕಾದ್ರೆ ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿದ್ರು ಮಾತ್ರ. 40% ಏನಾರ ಈ ದೇಶನಾಗ ಅವ್ರ ಸಂಖ್ಯೆ ಆಯ್ತಂದ್ರ ಒಬ್ಬ ಹಿಂದೂ MLA ಆಗೋದಿಲ್ಲ, ಒಬ್ಬ ಹಿಂದೂ MP ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ತಿಳ್ಕೊಂಡ್ಬಿಡ್ರಿ ನೀವು. ಎಲ್ಲೆಲ್ಲಿ ನೋಡ್ರಿ, ಎಲ್ಲೆಲ್ಲಿ ಈಗ ನಾ ಬಿಜಾಪುರನ ಆರಿಸಿ ಬರ್ತೀನಿಲ್ಲ, 2,80,000 ಓಟ್ನಾಗ 1,26,000 ಓಟ್ ಅದಾರ. ಎಟ್ಟದಾರ? 1,26,000 ಓಟ್ ಅದಾವರು. ನಮ್ಮ ಹಿಂದೂಗಳು ಎಟ್ಟದಾವು? 1,60,000 ಓಟ್ ಅದಾವು. ನಮ್ಮ ಬಿಜಾಪುರನಾಗ ಯಾವ ಬಣಿಜ್ಗಾರು, ಪಂಚಮಸಾಲ್ಯಾರು, ದಲಿತರು, ಲೆಫ್ಟ್ ರೈಟ್ ಏನೂ ಇಲ್ಲ. ಒಂದೇ ಒಂದು ಹಿಂದೂ ವರ್ಸಸ್ ಅವರೇ ನಿಂದಿರ್ತಾರ ನನ್ನ ವಿರುದ್ಧ. ನೋಡ್ರಿ ಅವ್ರು ಎಷ್ಟು ಜಾಗೃತಿ ಇರ್ತಾರಂದ್ರೆ, ಧರ್ಮದ ವಿಚಾರ ಬಂದ್ರೆ ಒಂದು 80-85 ಬೂತ್ ಅದಾವ. 100% ಅವರೇ ಅದಾರ ನಮ್ಮಲ್ಲಿ. 272 ಬೂತ್ನಾಗ 80 ಬೂತ್ನಾಗ 850 ಓಟ್ ಬಿದ್ದಾವಂದ್ರ ನನಗೆ ಎಷ್ಟು ಬಿದ್ದಿರ್ತಾವ ಗುರ್ತತೇನು? 1, 2 ಅದನ್ನು ಸುಮ್ಮ ಪೂರ್ತಿ ಬೋಗಸ್ ಓಟ್ ಹಾಕ್ಯಾರ್ತಾರೆ. ಇದು ಆಗಬಾರ್ದು ಅಂತೇಳಿ 1, 2 ಮಿಕ್ಕಿದ್ದು 500 850 ಎಷ್ಟು 847 48 ಯಾರು ತಗೋತಾರ? ಅವ್ರ ಜಾತಿ ಅವ್ನು ತಗೋತಾನ. ಅವ್ರೇಟ್ ಒಕ್ಕಟ್ಟದಾರ. ನಮ್ಮ ಹಿಂದೂ ಬೂತ್ನಾಗ ಅವನಿಗೆ 100-150 ಬೀಳ್ತಾವ ಓಟ್. ಆದ್ರೂ ನಾನು 35-40 ಸಾವಿರ ಲೀಡ್ ಇರ್ತೀನಿ. ಮುಂಜಾನೆ ಮಧ್ಯಾಹ್ನಕ್ಕೆ ಬರೋದಕ್ಕೆ 3 ಸಾವಿರಕ್ಕೆ ಬಂದಿರ್ತೀನಿ. ನಮ್ದು ಸಂಜೆ ಮುಂದೆ ಮತ್ತೊಂದು ಹಿಂದೂ ಏರಿಯಾ ಚಾಲು ಆಗ್ತೈತಿ. ಅಲ್ಲೊಂದು 4-5 ಸಾವಿರ ಲೀಡ್ ಹಾಕ್ತೀನಿ. ಕೇಸರಿ ಗುಲಾಲ್ ಹಾರಿಸ್ತೀನಿ. ಅಲ್ಲಿವರೆಗೆ ನಂದು ಲೀಡ್ ಕಡಿಮೆ ಆದಂಗ ಹಸಿರು ಗುಲಾಲ್ ಚಾಲು ಆಗಿಬಿಡ್ತದ. ಇಲ್ಲ ಪಾಕಿಸ್ತಾನ ಜೆಂಡಾ ಹಸಿರು ಗುಲಾಲ್ ಚಾಲು ಆಗ್ತದ. ನಮ್ಮ ಹಿಂದೂ ಏರಿಯಾ ಚಾಲು ಆಯ್ತಲ್ಲ, ನಮ್ಮ ಜನ 4-5 ಸಾವಿರ ಒಟ್ಟು ಬರದೇ ಆರಿಸಿ ಬರೋದ್ನ 8-9 ಸಾವಿರ ಓಟ್ನಾಗ ಅದು 1 ಇಂಚ್ ಅವರು ಹಸಿರು ಗುಲಾಲ್ ಬಿದ್ದಿರ್ತೈತಿ. ಏನು ಕೋಟಿನ ಇದು ಇರ್ತೈತಲ್ಲ ಮತದಾನ ಏನು ಕೇಂದ್ರ ಬಲ್ಲಿ ಮುಂದೆ ನಮ್ಮವ್ರು 2 ಇಂಚ್ ಕೇಸರಿ ಗುಲಾಲ್ ಹಾಕಿ ಹಸಿರು ಗುಲಾಲೇ ಕಾಣಿಸ್ಲಾರ್ದಂಗೆ ಮಾಡ್ತಾರೆ ಬಿಜಾಪುರನಾಗ. ಹಿಂಗೆ ಒಕ್ಕಟ್ಟಬೇಕೆಲ್ಲ ಇಡೀ ಕರ್ನಾಟಕದಾಗ. ನೀವೆಲ್ಲ ಹಿಂಗೆ ಆಗ್ಬೇಕು. ನಾಟಕ ಮಾಡೋರಿನ ನಂಬಿದ್ರೆ ಎಂದೂ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಧರ್ಮ, ನಮ್ಮ ದೇಶ ಸುಮ್ಮನೆ ನಾವೆಲ್ಲ ಸುರಕ್ಷಿತ ಇದೀವಿ. ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನಮಂತ್ರಿ ಅದ ಅಂತ ಹೇಳಿ ಇಡೀ ಜಗತ್ತಿನಾಗೆ ನೋಡ್ರಿ. ಇವತ್ತು ಇರಾಣದವರು ನಮ್ಗೆ ಹಸಿರು ಜೆಂಡಾ ಕೊಡ್ಲಾಕತ್ತಾರ. ಏನು ಗ್ಯಾಸ ಕ್ರೂಡ್ ಆಯಿಲ್ ಬರ್ಲಿಕ್ಕೆ. ಯಾಕೆ? ಭಾರತ ಹೇಳಿದ್ರೆ ಯುದ್ಧ ನಿಂದಿರ್ತದ ಅಂತ ಲೆಕ್ಕಕ್ಕೆ ಬಂದಾರೆ. ಅರೆ ಭಾರತ ಈಗ ಮೊದ್ಲಿನ ಭಾರತ ಇಲ್ಲ. ಮೊದ್ಲಿನ ಪ್ರಧಾನಮಂತ್ರಿ ಹೋದ್ರೆ ದಂಡ್ಯಾಗ ನಿಂದಿರ್ಸ್ತಿದ್ರು. ಪ್ರಧಾನಮಂತ್ರಿ ನಡಬರ್ಕ್ ನಿಂದಿರ್ತಾರ ನೋಡಿರಿ ಎಲ್ಲ TV ಒಳಗ. ಮೊದಲು ಅಮೆರಿಕ ಅಧ್ಯಕ್ಷ ಇರ್ತಾನ, ಈ ಕಡೆ ರಷ್ಯಾ ಅಧ್ಯಕ್ಷ ಇರ್ತಾನ. ಮೊದಲು ಎಲ್ಲಿ ನಿಂದಿರ್ಸ್ತಿದ್ರು ಅಂದ್ರೆ ಪಾಕಿಸ್ತಾನದ ನಂತರ ನಮ್ಮ ದಂಡ್ಯಾಗ ಹಿಂಗೆ ನಿಂತಿರ್ತಿದ್. ನಮ್ಮ ಮನಮೋಹನ್ ಸಿಂಗ್ ನೋಡಿರಲ್ಲ, ಮನಮೋಹನ್ ಸಿಂಗ್ ಎಷ್ಟು ಚಂದ ನಿಂದಿರ್ತಿದ್ರು. ಎಂದ್ರೆ ಮಾತಾಡಿದ್ದು ಅವ್ರು ಹೇಳಿದ್ರು ಸೋನಿಯಾ ಗಾಂಧಿ ಒಂದೇ ಮಾತಾಡಿದ್ರೆ ಹಾನಿ ಆಗಿತ್ತಂತೇಳಿ. ಹೊಟ್ಟೆ ಮಾತಾಡ್ತಿಲ್ಲ ಪಾಪ.